ಪಿಕೆಎಲ್ ಫ್ಯಾನ್ಸ್ ಗೆ ಪಿಕೆಎಲ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಏನು ಗುಡ್ ನ್ಯೂಸ್ ಅನ್ನೋದ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ವಿಡಿಯೋ ನೀವು ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಿಕೆಎಲ್ ಫ್ಯಾನ್ಸ್ ಕಾಯ್ತಾ ಇದ್ರು ಪಿಕೆಎಲ್ ಕಡೆಯಿಂದ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಇನ್ನು ಅಂತ. ಆದ್ರೆ ಒಂದು ಅಪ್ಡೇಟ್ ಬಂದಿದೆ. ಇದು ರೂಮರ್ಸ್ ಅಂತ ತಿಳ್ಕೊಬಹುದು. ಏನ್ ಅಪ್ಡೇಟ್ ಅಂತ ಅಂದ್ರೆ, ಈ ಸಲ ಪಿಕೆಎಲ್ ನ ಬೇಗ ಸ್ಟಾರ್ಟ್ ಮಾಡಲ್ಲ, ಲಾಸ್ಟ್ ಇಯರ್ ತರ. ಪಿಕೆಎಲ್ ಸೀಸನ್ 13 ನ ಒಂದ್ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಇಷ್ಟು ವರ್ಷ ಯಾವ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ರು ಈ ಕೊರೋನಾ ಆದ್ಮೇಲೆ, ಅದೇ ರೀತಿ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಾರಂತೆ. ಅಕ್ಟೋಬರ್ ಅಲ್ಲಿ ಪಿಕೆಎಲ್ ಆಕ್ಷನ್ ನಡೆಯುತ್ತಂತೆ. ಪಿಕೆಎಲ್ ಆಕ್ಷನ್ ನೋಡಿರ್ಬೋದು, ವರ್ಷ ನಡೆಯೋ ರೀತಿನೇ ಈ ಸಲನೂ ಕೂಡ ಅಕ್ಟೋಬರ್ ಅಲ್ಲಿ ನಡೆಯುತ್ತೆ ಆಕ್ಷನ್. ಇನ್ನು ಪಿಕೆಎಲ್ ಆಕ್ಷನ್ ಅಕ್ಟೋಬರ್ ಅಲ್ಲಿ ಆದ ನಂತರ ಪಿಕೆಎಲ್ ಸ್ಟಾರ್ಟ್ ಆಗೋದು ಡಿಸೆಂಬರ್ ಅಲ್ಲಿ. ಡಿಸೆಂಬರ್, ಜನವರಿ, ಫೆಬ್ರವರಿ ಈ 3 ತಿಂಗಳಲ್ಲಿ ಪಿಕೆಎಲ್ ನ ನಡೆಸಬೇಕು ಅಂತ ಪಿಕೆಎಲ್ ಅವರು ಪ್ಲಾನ್ ಮಾಡೋರಂತೆ. ಇನ್ನು ಏನಕ್ಕಪ್ಪ ಇಷ್ಟು ಲೇಟ್ ಆಗಿ ಪಿಕೆಎಲ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರಿಗಿರೋದು ಒಂದೇ ಪ್ರಾಬ್ಲಮ್ ಗುರು. ಕ್ರಿಕೆಟ್ ಆ ಪಿಕೆಎಲ್ ಅದೇ ಟೈಮಲ್ಲಿ ಕ್ರಿಕೆಟ್ ಮ್ಯಾಚಸ್ ಜಾಸ್ತಿ ಇರಬಾರ್ದು, ಮತ್ತು ಕ್ರಿಕೆಟ್ ಮ್ಯಾಚಸ್ ಕಡಿಮೆ ಇರಬೇಕು, ಅದು ಇಂಡಿಯಾದು ಕಡಿಮೆ ಇರಬೇಕು. ಮತ್ತು ಅದೇ ರೀತಿ ಈ ಸ್ಟಾರ್ ಅವರು ಮತ್ತು ಈ ಕಲರ್ಸ್ ಅವರು ನಡೆಸುವಂತ ಬಿಗ್ ಬಾಸ್ ಆಗಿರ್ಬೋದು, ಅಥವಾ ಹಲವು ರಿಯಾಲಿಟಿ ಶೋಗಳು ಆ ಟೈಮಲ್ಲಿ ಜಾಸ್ತಿ ನಡೀತವೆ. ಆ ರಿಯಾಲಿಟಿ ಶೋಗಳಿಂದ ತಪ್ಪಿಸ್ಕೋಬೇಕು. ಏನಕ್ಕೆ ಪಿಕೆಎಲ್ ಲಾಸ್ಟ್ 2-3 ಇಯರ್ಸ್ ಇಂದ ಫುಲ್ ಡೌನ್ ಫಾಲ್ ಅಲ್ಲಿ ಇದೆ. ಬೆಂಗಳೂರು ಬುಲ್ಸ್ ಯಾವಾಗ ಚೆನ್ನಾಗ್ ಆಡ್ತಾರೆ ಅವಾಗ ಪಿಕೆಎಲ್ ಟಾಪ್ ಅಲ್ಲಿ ಇರುತ್ತೆ. ಬೆಂಗಳೂರು ಬುಲ್ಸ್ ಪಿಕೆಎಲ್ ಅಲ್ಲಿ ಯಾವಾಗ ಒಂಥರ ಡೌನ್ ಫಾಲ್ ಸ್ಟಾರ್ಟ್ ಮಾಡ್ಕೊಂಡ್ರು, ಅವಾಗಿಂದ ಪಿಕೆಎಲ್ ಕೂಡ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ. ಮತ್ತು ಈ ಸಲ ಪಿಕೆಎಲ್ ಗೆ ಇರುವಂತ ಒಂದು ದೊಡ್ಡ ಸಂಕಷ್ಟ ಏನಪ್ಪಾ ಅಂದ್ರೆ, ಪಿಕೆಎಲ್ ಅಲ್ಲಿ ಈ ಸಲ ದೊಡ್ಡ ಸಂಕಷ್ಟ ಇದೆ. ಆ ಸಂಕಷ್ಟ ಏನಪ್ಪಾ ಅಂದ್ರೆ, ಪಿಕೆಎಲ್ ಗೆ ಈ ಸಲ ಅಡ್ವರ್ಟೈಸರ್ಸ್ ಕೂಡ ಕೈ ಎತ್ತುತ್ತಾ ಇದಾರಂತೆ ಗುರು. ಪಿಕೆಎಲ್ ಗೆ ಈಗ ಅಡ್ವರ್ಟೈಸರ್ಸ್ ನ ಒಗ್ಗೂಡಿಸ್ಕೋಬೇಕು. ಲಾಸ್ಟ್ ಇಯರ್ ತರ ಬ್ರಾಡ್ಕಾಸ್ಟ್ ಪ್ರೈಸ್ ಕೂಡ ಹೋಗಿಲ್ವಂತೆ. ಲಾಸ್ಟ್ ಇಯರ್ ಪಿಕೆಎಲ್ ಅಷ್ಟು ಹೈಪ್ ತಗೊಳ್ದೆ ಹೋದ ಕಾರಣ ನೆಕ್ಸ್ಟ್ ಅಡ್ವರ್ಟೈಸರ್ಸ್ ಕೂಡ ಇಷ್ಟು ವರ್ಷ ಈ ಗೇಮಿಂಗ್ ಪ್ಲಾಟ್ಫಾರ್ಮ್ ಇದ್ದ ಗ್ಯಾಮ್ಲಿಂಗ್ ಅವರೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ರು ಪಿಕೆಎಲ್ ಮೇಲೆ. ಆದ್ರೆ ಈಗ ಗ್ಯಾಮ್ಲಿಂಗ್ ಎಲ್ಲ ಇಂಡಿಯಾದಲ್ಲಿ ಬ್ಯಾನ್ ಆಗಿರೋದ್ರಿಂದ ಪಿಕೆಎಲ್ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ಅಡ್ವರ್ಟೈಸರ್ಸ್ ಕೊರತೆ ಕೂಡ ಇದೆ. ಅದರಿಂದ ಪಿಕೆಎಲ್ ನ ಈ ಸೀಸನ್ ಅಲ್ಲಿ ಲೇಟೆಸ್ಟ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದಂತೆ. ಈ ಸಲ ಲೇಟೆಸ್ಟ್ ಆಗಿ ಬಂದ್ರು ಖಡಕ್ ಆಗಿರ್ಲಿ ಪಿಕೆಎಲ್ ಅಂತ ಹೇಳ್ತೀನಿ. ನೀವೇನಂತೀರಾ ಕಮೆಂಟ್ ಮಾಡಿ.